ಇವತ್ತು ನಮ್ಮ ಬ್ಯಾಂಗ್ಳೂರ್ ಡೈರೀಸಲ್ಲಿ ಡೇ 21. ನಿನ್ನೆ ಆ್ಯಕ್ಚುಲಿ ಈ ವಿಡಿಯೋನ ನಿನ್ನೆ ರಾತ್ರಿನೇ ಅಪ್ಲೋಡ್ ಮಾಡಬೇಕಿತ್ತು, ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಏನು ರೀಸನ್ ಅಂತ ಈ ವಿಡಿಯೋ ಮುಗಿಯೋಷ್ಟರಲ್ಲಿ ಗೊತ್ತಾಗುತ್ತೆ. ಈ ವಿಡಿಯೋ ಎಂಡ್ ತನಕ ನೋಡಿ. ಸೊ ಆ್ಯಸ್ ಯೂಶ್ವಲ್ ಬೆಳಗ್ಗೆಲ್ಲ ರೆಡಿಯಾಗಿ ಆಫೀಸ್ಗೆ ಹೊರಟೆ. ಟಿಫನ್ ಮಾಡ್ಕೊಂಡು ಆಫೀಸ್ಗೆ ಹೊರಡಬೇಕಾದ್ರೆ ಸ್ವಲ್ಪ ಇವತ್ತು ಏನೇ ಕೆಲಸ ಇತ್ತು ಅಂತೆಲ್ಲ ಕ್ಯಾಲ್ಕುಲೇಟ್ ಮಾಡಿಕೊಂಡು ನೆನಪು ಮಾಡ್ಕೊಂಡು ಆಫೀಸ್ಗೆ ಹೋದೆ. ಅದೆಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಇವತ್ತು ಸಾಯಂಕಾಲ ಬೇಗ ಬಂದುಬಿಟ್ಟು ಒಬ್ಬರು ಮೀಟ್ ಮಾಡೋಕ್ಕೆ ಹೋಗ್ಬೇಕಿತ್ತು. ಇವ್ರು ಯಾರಂದರೆ ತುಂಬ ದಿನ ನನ್ನ ಫ್ರೆಂಡು, ಕ್ಲೋಸ್ ಫ್ರೆಂಡ್. ಅವ್ರು ಸಿಕ್ಕಿರಲಿಲ್ಲ. ಅವ್ರು ಮೀಟ್ ಮಾಡೋಕ್ಕೆ ನನ್ನ ಫ್ರೆಂಡ್ ಕರೆದಿದ್ದ. ಸೊ ಎಲ್ಲ ಫ್ರೆಂಡ್ಸ್ ಮೀಟಪ್ ಆಗೋಣ ಅಂತ ನಾನು ಮೆಟ್ರೋ ಹತ್ಕೊಂಡು ಬಂದಿದ್ದು ಯಶವಂತಪುರಕ್ಕೆ. ಯಶವಂತಪುರದಲ್ಲಿ ಅವನೇ ಅಂದಿದ್ದ ಬೇಗ ಬರ್ತಾನೆ ಅಂದ್ಬಿಟ್ಟು ನನಗೆ ಬೇಗ ಕರೆಸ್ಬಿಟ್ಟು ವೆಯ್ಟ್ ಮಾಡ್ತೀನಿ. ಸರಿ ವೆಯ್ಟ್ ಮಾಡ್ಕೊಂತ ಹಸ್ವಾಯ್ತು ಅಂತ ಪಾನಿಪುರಿ ತಿಂದಮೇಲೆ ಐಸ್ ಕ್ರೀಮ್ ತಿಂದೆ. ಅಂತೂ ಬಂದಾಗುರು ನಮ್ಮ ಜಯಂತ. ತುಂಬ ದಿನ ಆಗಿತ್ತು ಜಯಂತಿನ ಮೀಟಾಗಿ. ಸೊ ಲಗೇಜ್ ಎಲ್ಲ ಅದನ್ನ ಹಾಕ್ಕೊಂಡು ಎಲ್ಲಾದರೂ ಊಟಕ್ಕೆ ಹೋಗೋಣ ಅಂತ ಹೋದ್ವಿ. ಸೊ ಊಟಕ್ಕೆ ಹೋಗೋಣ ಅಂತ ಹೋಗ್ಬಿಟ್ಟು ನಾವು ಹೋಗಿದ್ದು ಒಂದು ಬಾರ್ಗೆ. ಅಲ್ಲಿ ಎಲ್ಲರೂ ಎಣ್ಣೆ ಕುಡಿದ್ರು, ನಾನೊಬ್ಬನೇ ಕೋಕ್ ಕುಡಿದೆ. ಸರಿ ಕೋಕ್ ಕುಡ್ಕಂತ ನಿನ್ನೆ ಬೇರೆ RCB ಮ್ಯಾಚ್ ಇತ್ತಾ. ನೀಟಾಗಿ RCB ಮ್ಯಾಚೆಲ್ಲ ನೋಡ್ಕೊಂಡು RCB ಗೆಲ್ತು. ಅದೇ ಖುಷಿಗೆ ಎಲ್ಲ ನೀಟಾಗಿ ಪಾರ್ಟಿ ಮಾಡಿಕೊಂಡು ಕ್ಯಾಬ್ ಬುಕ್ ಮಾಡ್ದೆ ಜಯಂತ. ಯಾಕಂದರೆ ಅವನು ವಾಪಸ್ಸು ಲಂಡನ್ಗೆ ಹೋಗ್ತಿದ್ದಾನೆ, ಅದಕ್ಕೆ ಕ್ಯಾಬ್ ಬುಕ್ ಮಾಡ್ದೆ. ಸೊ ಕ್ಯಾಬಿಗೆ ವೆಯ್ಟ್ ಮಾಡಿ ಅವನಿಗೆಲ್ಲ ಕ್ಯಾಬ್ಗೆ ಫೇರಲ್ಲಿ ಕೊಟ್ಟು ಒಂದು ಕೊಟ್ಟು ಬಾಯ್ ಹೇಳಿ ಹುಷಾರಾಗಿ ಹೋಗ್ಬಾ ಅಂತ ಹೇಳ್ಬಿಟ್ಟು ನಾನು ಮತ್ತು ನನ್ನ ರೂಮ್ಮೇಟ್ ಹರ್ಷ ಹೊರಟ್ವಿ ಸ್ಕೂಟಿ ಮೇಲೆ ಅವ್ನ ರೂಮ್ಗೆ. ರಾತ್ರಿ 11:30 ಆಗಿತ್ತು. ಹೊರಟಿದ್ವಿ. ಬಂದು ಅವ್ನ ರೂಮ್ ನೋಡಿದ್ರೆ ಮೇಲೆ 3rd ಫ್ಲೋರಲ್ಲಿ ತೊಗೊಂಡಿದ್ದ. ತುಂಬ ಚೆನ್ನಾಗಿತ್ತು ವ್ಯೂ. ಮತ್ತು ಅವ್ನ ರೂಮ್ಗೆ ಹೋದ್ವಿ. ಅಲ್ಲೊಂದಿಬ್ಬರು ಫ್ರೆಂಡ್ಸ್ ಇದ್ದರು, ಕೀರ್ತಿ ಮತ್ತು ಯಶವಂತ್ ಅಂತ. ಅವರಿಬ್ಬರ ಜೊತೆ ಮಾತಾಡ್ಕೊಂತ ಹಂಗೆ ರಾತ್ರಿ ಲಾಂಗ್ ಡ್ರೈವ್ ಹೋಗಿದ್ವಿ. ಹುಡುಗರು ಗೊತ್ತಲ್ಲ, ಏನೇನೋ ಕ್ರೇಜಿ ಥಿಂಗ್ಸ್ ಮಾಡ್ತಾ ಇರ್ತೀವಿ. ಸೊ ಲಾಂಗ್ ಡ್ರೈವ್ ಹೋಗಿದ್ವಿ ರಾತ್ರಿ. ಹೋಗ್ತಾ ತಿರುಗಾಡ್ತಾ ಬೆಳಗ್ಗೆ 4 ಗಂಟೆ ಆಗಿತ್ತು. ಸೊ ಅಲ್ಲೇ ಶೆಲ್ ಪೆಟ್ರೋಲ್ ಬಂಕಿಗೆ ಬಂದುಬಿಟ್ಟು ಕಾಫಿ ಕುಡ್ಕೊಂಡು ಮತ್ತೆ ವಾಪಸ್ ರೂಮ್ಗೆ ಹೊರಟ್ವಿ. ಬಾಯ್ಸ್ ಜೊತೆ ತುಂಬ ಎಂಜಾಯ್ ಮಾಡಿದೆ. ಎಲ್ಲರೂ ಫ್ರೆಂಡ್ಸು ಮತ್ತೆ ಸಿಕ್ಕಿದ್ರು. ಫುಲ್ ಹಾಸ್ಟೆಲ್ ಡೇಸಲ್ಲಿ ನೆನಪಾಯಿತು. ಸೊ ರೂಮ್ ಬರೋಷ್ಟು ಬೆಳಗ್ಗೆ ಆಗಿತ್ತು. ಇವತ್ತಿಗೆ ಇಷ್ಟೇ ಗಾಯ್ಸ್, ಮಲ್ಕೊಂಬಿಟ್ಟೆ ನಾನು. ಗುಡ್ ನೈಟ್.